BH ಅನಿಲ್ ಕುಮಾರ್ ಅವರು ರಿಯಲ್ ಸ್ಟಾರ್ ಅನ್ನುವಂಥ ಅವಾರ್ಡನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. RMN ರಮೇಶ್ ಅವರು ಪ್ರಗತಿಪರ ಚಿಂತಕರು, ಹೋರಾಟಗಾರರು ವೇದಿಕೆ ಮೇಲೆ ಬರಬೇಕಾಗಿವೆ ವಿನಂತಿಸಿಕೊಳ್ತಾ ಇದ್ದೀನಿ. RMN ರಮೇಶ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ರಿಯಲ್ ಸ್ಟಾರ್ ಅನ್ನುವಂಥ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹೋರಾಟಗಾರ ಹಾಗೂ ಪ್ರಗತಿಪರ ಚಿಂತಕರಾಗಿರುವಂಥ ಡಾಕ್ಟರ್ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ರಿಯಲ್ ಸ್ಟಾರ್ಸ್ ಅವಾರ್ಡ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಈ ಸಮಯದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಕಾರ್ಮಿಕರ ಪರವಾಗಿ ಪ್ರಾಣವನ್ನೇ ಬದಿಗಿಟ್ಟು ಅವರ ಪರವಾಗಿ ಏನು ಬೇಕು, ಕಾರ್ಮಿಕರಿಗೆ ಏನು ಬೇಕು, ರೈತರಿಗೆ ಏನು ಬೇಕು ಅಂತೇಳಿ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡ್ ಅವರಿಗೆ ಲಭಿಸಿದೆ. ಯಾಕಂದರೆ ಸೂಕ್ತವಾಗಿರುವಂಥ ವ್ಯಕ್ತಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತೇಳಿ. ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ರಿಯಲ್ ಸ್ಟಾರ್ಸ್ ಅನ್ನುವಂಥ ಅವಾರ್ಡ್ಸ್ ಹೆಸರು ತಕ್ಕಂತೆ ನಿಮಗೆ ಆ ಅವಾರ್ಡ್ಸ್ ಲಭಿಸಿದೆ ಸರ್, ಏನು ಹೇಳ್ತೀವಿ? ನಾವೆಲ್ಲ ಸರ್ ರಿಯಲ್ ಸ್ಟಾರ್ಸು. ಯಾರು ಇದನ್ನು ಆಯ್ಕೆ ಮಾಡಿದಾರಲ್ಲ, ಆಯ್ಕೆ ಸಮಿತಿ, ಅವರು ನಿಜವಾದ ರಿಯಲ್ ಸ್ಟಾರ್ಸ್ ಅಂತ. ಯಾಕಂತಂದರೆ ಇಲ್ಲಿ ಆಯ್ಕೆ ಸಮಿತಿಯಲ್ಲಿ ನಾನು ಬಂದಂಥವ್ರು ಇದರಲ್ಲಿ ನೋಡಿದಾಗ ಎಲ್ಲೋ ರಾಯಚೂರಿನ ಕುಗ್ರಾಮದಲ್ಲಿರುವಂಥ ಒಬ್ಬ ರೈತನನ್ನು ಗುಡಿಸಿ ಆತನಿಗೆ ರಿಯಲ್ ಸ್ಟಾರ್ ಅಂತ ಅವಾರ್ಡ್ ಕೊಡುವಂಥದ್ದು, ಒಳ್ಳೊಳ್ಳೆ ಕೆಲಸ ಮಾಡಿರುವಂಥ IAS ಆಫೀಸರ್ಗಳನ್ನ ಕರೆದು ರಿಯಲ್ ಸ್ಟಾರ್ ಅಂತ ಅವಾರ್ಡ್ ಕೊಡುವಂಥದ್ದು. ನಮ್ಮ BBMPಯ ಪ್ರಧಾನ ಅಭಿಯಂತರರು ಬಂದಿದ್ದರು, ವಿಜ್ಞಾನಿಗಳು ಬಂದಿದ್ದರು, ಇಸ್ರೋ ಮಾಜಿ ಅಧ್ಯಕ್ಷರು ಬಂದಿದ್ದರು, ಅನೇಕ ಡಾಕ್ಟರ್ಸ್ ಬಂದಿದ್ದರು. ಭಾಳ ಮುಖ್ಯವಾಗಿ ರೈತಾಪಿ ವರ್ಗದವರನ್ನು ಗುರುತಿಸಿ ಮತ್ತು ಸಮಾಜದ ಕಟ್ಟಕಡೆಯ ಧ್ವನಿಯಾಗಿರುವಂಥ ಹೋರಾಟಗಾರರನ್ನು ಗುರುತಿಸಿ ರಿಯಲ್ ಸ್ಟಾರ್ಸ್ ಅಂತ ಅವಾರ್ಡ್ ಕೊಟ್ಟಿರೋದಿದೆಯಲ್ಲ, ಬಹುಶಃ ಇದು ಒಂದು ಮೊದಲನೇ ಹೆಜ್ಜೆ. ಇಡೀ ನಮ್ಮ ಅವಾರ್ಡ್ಸು ಇದರಲ್ಲೇ ಒಂದು ವಿನೂತನವಾದ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.